ನಾನು ಹಿಂದೂ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಮನೋಜ್ ಶಾಸ್ತ್ರಿ. ಅವಧೂತ ಸದಾನಂದ ಪರಬ್ರಹ್ಮ ಸ್ವರೂಪಿಣಿ, ವಿದೇಹ ದೇಹ ರೂಪಾಯ ದತ್ತಾತ್ರೇಯ ನಮಸ್ತೆ. ಅಧ್ಯಾಯ 36. ಶ್ರೀ ಗಣೇಶಾಯ ನಮಃ. ಶ್ರೀಗುರು ಚರಿತ್ರೆ ಕೇಳೋದರಿಂದ ಪತೀತನು ಪುಣ್ಯವಂತನಾಗ್ತಾನೆ. ಶ್ರೀಗುರು ಚರಣದಲ್ಲಿ ಯಾರ ಚಿತ್ತವು ತೊಡಗಿರುತ್ತೋ ಆತನ ಕಾರ್ಯಗಳೆಲ್ಲ ಸಾಧಿಸ್ತಾವೆ. ಗುರುಗಳು ಹೇಳ್ತಾರೆ, ಗಾಣಗಾಪುರದಲ್ಲಿ ವಿರಕ್ತನು ಸದಾಚಾರಿಯೂ ಆದ ಒಬ್ಬ ಬ್ರಾಹ್ಮಣನಿದ್ದ. ಆತನು ಪರಾನ್ನವನ್ನು ಭಕ್ಷಿಸುತ್ತಿರಲಿಲ್ಲ. ದಿನಾಲೂ ಭಿಕ್ಷೆಗೆ ಹೋಗಿ ಅದನ್ನು ಮನೆಯಲ್ಲೇ ತಂದು ಊಟ ಮಾಡ್ತಾ ಇದ್ದ. ಆದರೆ ಆತನ ಹೆಂಡತಿಗೆ ಇದು ಸರಿ ಬರ್ತಿರಲಿಲ್ಲ. ಗಾಣಗಾಪುರದಲ್ಲಿ ನಿತ್ಯವೂ ಬ್ರಾಹ್ಮಣ ಭೋಜನ ನಡೀತಾ ಇತ್ತು. ಅವಳು ಮನಸ್ಸಿನಲ್ಲಿ, ನಾವೆಂಥ ದೈವಹೀನರು, ನನಗೆ ಒಂದು ದಿವಸನೂ ಕೂಡ ಮೃಷ್ಟಾನ್ನ ಭೋಜನ ಸಿಗೋದಿಲ್ವಲ್ಲ, ನನ್ನ ಪತಿಯಾದರೂ ಪರಾನ್ನ ಸೇವಿಸೋದಿಲ್ಲ ಅಂತ ನಿಯಮ ಮಾಡಿಕೊಂಡಿದ್ದಾರೆ ಅಂತ ಚಿಂತೆ ಮಾಡ್ತಾ ಇದ್ಲು. ಅಲ್ಲಿ ಒಮ್ಮೆ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಇತ್ತು. ಆಗ ಬ್ರಾಹ್ಮಣನ ಹೆಂಡತಿ ತನ್ನ ಪತಿಗೆ ಹೇಳ್ತಾಳೆ, ಅಲ್ಲಿ ಬ್ರಾಹ್ಮಣರಿಗೆ ಆಮಂತ್ರಣ ಕೊಡ್ತಾ ಇದ್ದಾರೆ, ಮೃಷ್ಟಾನ್ನ ಭೋಜನ ಹಾಕ್ತಾರೆ, ಅಲ್ಲದೇ ದಕ್ಷಿಣೆ ಕೂಡ ಕೊಡ್ತಾರೆ, ಕಾರಣ ಆಮಂತ್ರಣವನ್ನು ತಾವು ನಿರಾಕರಣೆ ಮಾಡಬೇಡಿ ಅಂತ ಹೇಳ್ತಾಳೆ. ಆಗ ಬ್ರಾಹ್ಮಣನು, ನೀನು ಹೋಗಿ ಸುಖವಾಗಿ ಉಂಡು ಬಾ ಅಂತ ಹೇಳ್ತಾನೆ. ಆಗ ಅವಳು ಆಮಂತ್ರಣ ಕೊಡಲಿಕ್ಕೆ ಬಂದಾಗ ಒಬ್ಬ ಗೃಹಸ್ಥನಿಗೆ ನಾವು ಊಟಕ್ಕೆ ಬರ್ತೀವಿ ಅಂತ ಹೇಳಿಬಿಡ್ತಾಳೆ. ಆಗ ಅವನು ದಂಪತಿ ಸಹಿತ ಊಟಕ್ಕೆ ಬರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಖಿನ್ನಳಾಗಿ ಶ್ರೀ ಗುರುವಿಗೆ ಬಳಿ ಹೋಗಿ ತನ್ನ ಮನದಾಳವನ್ನು ಹೇಳ್ಕೊತಾಳೆ. ಆಗ ಶ್ರೀಗುರು ಆ ಬ್ರಾಹ್ಮಣನನ್ನು ಕರೆಸಿ, ಇಂದು ನೀನು ದಂಪತಿ ಸಹಿತವಾಗಿ ಊಟಕ್ಕೆ ಹೋಗು, ಕುಲಸ್ತ್ರೀಯರ ಮನಸ್ಸು ಸದಾ ಖಿನ್ನವಿರಕೂಡದು, ಅವರ ಇಚ್ಛೆಯನ್ನು ಪೂರ್ತಿ ಮಾಡಬೇಕು ಅಂತ ಹೇಳ್ತಾರೆ. ಗುರುಗಳ ಆಜ್ಞೆಯಂತೆ ಬ್ರಾಹ್ಮಣನು ಪತ್ನಿಯೊಡನೆ ಸಮಾರಾಧನೆಗೆ ಹೋಗ್ತಾನೆ. ಅಲ್ಲಿ ನಾನಾ ತರಹದ ಪಕ್ವಾನ್ನಗಳನ್ನು ಬಡಿಸ್ತಾರೆ. ಆದರೆ ಅವಳಿಗೆ ಹಂದಿ ನಾಯಿಗಳ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಂತೆ ಭಾಸವಾಗುತ್ತೆ. ತನ್ನ ಸ್ಥಿತಿಯನ್ನು ಪತಿಗೆ ಅರಿತಾಳೆ. ಆಗ ಬ್ರಾಹ್ಮಣನು, ನಿನ್ನಿಂದ ಹಂದಿ ನಾಯಿಗಳ ಎಂಜಲು ತಿನ್ನಬೇಕಾಯ್ತು ಅಂತ ಹೇಳಿ ಅವಳನ್ನು ಗುರುಗಳ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾನೆ. ನಮಸ್ಕಾರ ಮಾಡಿ ಗುರುವಿಗೆ ಹೇಳ್ತಾನೆ. ಆಗ ಅವಳು, ನಾನು ಮಂದಮತಿ, ನನ್ನನ್ನು ಕ್ಷಮಿಸ್ರಿ ಅಂತ ಕ್ಷಮಾಪಣೆ ಕೇಳ್ತಾಳೆ. ಬ್ರಾಹ್ಮಣನು, ನನ್ನ ಮೃತಭಂಗಕ್ಕೆ ನನ್ನ ಹೆಂಡತಿಯೇ ಕಾರಣಲಾದ್ಲು ಅಂತ ಹೇಳ್ತಾನೆ. ಅದಕ್ಕೆ ಸದ್ಗುರುವು, ನೀನು ನಿನ್ನ ಹೆಂಡತಿಯ ಇಚ್ಛೆಯನ್ನು ಪೂರ್ತಿ ಮಾಡಿದೆ, ಅವಳು ಇನ್ನು ಮುಂದೆ ಎಂದೂ ಪರಾನ್ನವನ್ನು ಅಪೇಕ್ಷೆ ಮಾಡೋದಿಲ್ಲ, ನೀನು ಹೇಳಿದಂತೆಯೇ ನಡೀತಾಳೆ, ನೀನು ನನ್ನ ಅಪ್ಪಣೆ ಮೇರೆಗೆ ಪರಾನ್ನವನ್ನು ಸೇವನೆ ಮಾಡಿದ್ದರಿಂದ ನಿನಗೆ ಯಾವುದೇ ದೋಷ ತಟ್ಟೋದಿಲ್ಲ ಅಂತ ನುಡಿತಾರೆ. ಶ್ರೀ ಗುರು ಬ್ರಾಹ್ಮಣನಿಗೆ, ಗುರು ಶಿಷ್ಯ ಸೋದರ ಮಾವ ಸಾಧು ಸಜ್ಜನರ ಮನೆಗೆ ಹೋಗಿ ಊಟ ಮಾಡಿದರೆ ದೋಷವಿಲ್ಲ, ಆದರೆ ಜಿಪುಣ, ಗರ್ವಿಷ್ಠ, ಸ್ತ್ರೀಘಾತಕ, ವಿಶ್ವಾಸಘಾತಕರ ಕಡೆಯಿಂದ ಅನ್ನವನ್ನು ಸೇವನೆ ಮಾಡಿದರೆ ಅಪಾಯ ಆಗುವುದು ನಿಶ್ಚಿತ. ಆಚಾರ್ಯರು ಕೂಡ ದರಿದ್ರರಾಗ್ತಾರೆ. ದಿನಾಲು ಉಷಕಾಲದಲ್ಲಿ ಎದ್ದು ಗುರು ಹಿರಿಯನ್ನು ವಂದನೆ ಮಾಡಬೇಕು. ಬಳಿಕ ಬಹಿರ್ದಶೆಗೆ ಹೋಗಿ ಶೌಚ ವಿಧಿಯನ್ನು ಮುಗಿಸಬೇಕು. ನಿತ್ಯದಲ್ಲಿ ಪ್ರಾತಸ್ಥಾನ ಮಾಡಬೇಕು. ನಂತರ ಸಂಧ್ಯಾ ವಂದನೆ, ಗಾಯತ್ರಿ ಜಪ, ದೇವಾರ್ಚನೆ ಮಾಡಬೇಕು ಅಂತ ಬ್ರಾಹ್ಮಣರ ನಿತ್ಯ ಕರ್ಮವನ್ನು ಉಪದೇಶ ಮಾಡ್ತಾರೆ ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ 36ನೇ ಅಧ್ಯಾಯವು ಸಮಾಪ್ತಿ ಆಯಿತು. ಶ್ರೀ ಗುರುಭ್ಯೋ ನಮಃ.